ಬೆಣ್ಣೆ ನಗರಿ ಅಂತಲೇ ಖ್ಯಾತಿ ಪಡೆದಿರತಕ್ಕಂಥ ದಾವಣಗೆರೆಯಲ್ಲಿ ಉಪಚುನಾವಣೆಯ ಕಾವು ದಿನೇ ದಿನೇ ಹೆಚ್ಚಾಗ್ತಾನೆ ಬರ್ತಾ ಇದೆ. ಇದೀಗ ಟಿಕೆಟ್ಗಾಗಿ ಸಚಿವರಿಬ್ಬರು ಪಟ್ಟು ಹಿಡಿದು ಕೂತಿದ್ದಾರೆ. ಉಪಚುನಾವಣೆ ಟಿಕೆಟ್ಗೆ ಯಾರ್ಯಾರು ಹಾಗಾದ್ರೆ ಪಟ್ಟು ಹಿಡಿದಿದ್ದಾರೆ? ಎಸ್, ಬೆಣ್ಣೆ ನಗರಿಯಲ್ಲಿ ಉಪಚುನಾವಣೆಯ ಕಾವು ಜೋರಾಗ್ತಾ ಇದೆ. ಟಿಕೆಟ್ಗಾಗಿ ಸಚಿವರಿಬ್ಬರು ಪಟ್ಟು ಹಿಡಿದಿದ್ದಾರೆ. ಉಪಚುನಾವಣಾ ಟಿಕೆಟ್ಗೆ ಸಚಿವ ಜಮೀರ್ ಅಹ್ಮದ್ ಎಂಟ್ರಿ ಕೊಟ್ಟಿದ್ದಾರೆ. ಜಮೀರ್ ಎಂಟ್ರಿಗೆ ಇದೀಗ ಎಸ್ ಮಲ್ಲಿಕಾರ್ಜುನ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಚಿವ ಮಲ್ಲಿಕಾರ್ಜುನ್ ವರ್ಸಸ್ ಸಚಿವ ಜಮೀರ್ ಅಹ್ಮದ್ ಇಬ್ಬರ ನಡುವೆ ಪೈಪೋಟಿ ಶುರುವಾಗಿದೆ. ಟಿಕೆಟ್ಗೋಸ್ಕರ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆಯ ಕಸರತ್ತು ಜೋರಾಗಿದೆ. ಪೈಪೋಟಿಯಿಂದ ಪಕ್ಷ ಹಾಗೂ ಸರ್ಕಾರಕ್ಕೆ ಮುಜುಗರ ಆಗುತ್ತಾ? ಹಾಗಾದ್ರೆ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸೋದಕ್ಕೆ ಸಚಿವ ಮಲ್ಲಿಕಾರ್ಜುನ್ ಕಸರತ್ತು ಮಾಡ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ಅನುಕಂಪದ ಅಸ್ತ್ರ ಪ್ರಯೋಗಕ್ಕೆ ಸಚಿವರು ಸಜ್ಜುಗೊಂಡಿದ್ದಾರೆ. ಸಚಿವ ಸ್ಥಾನವನ್ನೇ ತ್ಯಜಿಸುವುದಕ್ಕೆ ಸಿದ್ಧ ಅಂತ ಹೇಳಿ ತಮ್ಮ ಪುತ್ರನಿಗೆ ಟಿಕೆಟ್ ನೀಡಬೇಕು ಅಂತ ಎಸ್ ಮಲ್ಲಿಕಾರ್ಜುನ್ ಪಟ್ಟು ಹಿಡಿದಿದ್ದಾರೆ. ಕ್ಷೇತ್ರದಲ್ಲಿ ಅನುಕಂಪದ ಅಸ್ತ್ರ ಪ್ರಯೋಗಿಸಿ ಗೆಲುವಿನ ಸಮೀಕರಣ ಸಾಧಿಸೋದಕ್ಕೆ ಯತ್ನಿಸುತ್ತಿದ್ದಾರೆ ಅನ್ನುವಂಥ ಒಂದು ಮಾತು ರಾಜಕೀಯ ವಲಯದಲ್ಲಿ ಇದೀಗ ಕೇಳಬರ್ತಾ ಇದೆ. ಇನ್ನು ಕುಟುಂಬ ರಾಜಕೀಯ ಆರೋಪಗಳ ನಡುವೆ ಸ್ಥಳೀಯ ನಾಯಕತ್ವವನ್ನು ಮುಂದಿಟ್ಕೋಬೇಕು ಅಂತ ವಾದ ಕೂಡ ಕೇಳಬರ್ತಾ ಇದೆ. ಇದಕ್ಕೆ ಪ್ರತಿಯಾಗಿ ಇನ್ನೊಂದು ಕಡೆ ಜಮೀರ್ ಅಹ್ಮದ್ ಖಾನ್ ದಾವಣಗೆರೆ ಉಪಚುನಾವಣೆಗೆ ಎಂಟ್ರಿ ಕೊಟ್ಟು ಈ ಬಾರಿ ಟಿಕೆಟ್ ಮುಸ್ಲಿಂ ಸಮುದಾಯಕ್ಕೆ ನೀಡಬೇಕು ಅಂತ ವಾದ ಮಾಡ್ತಾ ಇದ್ದಾರೆ. ಈ ಹಿಂದೆ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ ಅವರು ಕೂಡ ಸಮುದಾಯ ಆಧಾರಿತ ಪ್ರತಿನಿಧಿತ್ವದ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ರು ಅನ್ನುವಂಥದ್ದು ಉಲ್ಲೇಖ ಆಗ್ತಾ ಇದೆ. ಕ್ಷೇತ್ರದಲ್ಲಿ 20,000ಕ್ಕೂ ಹೆಚ್ಚು ಮುಸ್ಲಿಂ ಮತಗಳಿರೋದ್ರಿಂದ ಸಮುದಾಯದ ನಾಯಕರು ತಮ್ಮ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಅಂತ ಜಮೀರ್ ವಾದವನ್ನು ಮುಂದಿಟ್ಟಿದ್ದಾರೆ. ಅಗತ್ಯ ಇದ್ದರೆ ಉಪಚುನಾವಣೆಯ ಜವಾಬ್ದಾರಿಯನ್ನು ವಹಿಸೋದಾಗಿ ಅದಕ್ಕೆ ನಾವು ಸಿದ್ಧ ಅಂತ ಈಗ ಅವರು ಹೇಳಿದ್ದಾರೆ ಜಮೀರ್. ಈ ಪೈಪೋಟಿ ಪಕ್ಷದ ಒಳಜಗಳವಾಗಿ ತಿರುಗಿ ಸರ್ಕಾರಕ್ಕೂ ಕೂಡ ಮುಜುಗರ ಉಂಟು ಮಾಡತಕ್ಕಂಥ ಸಾಧ್ಯತೆಗಳು ಇದ್ದಾವೆ. ಈ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ. ಟಿಕೆಟ್ ಅಂತಿಮ ನಿರ್ಧಾರ ಯಾವ ದಿಕ್ಕಿಗೆ ಹೋಗುತ್ತೆ ಅನ್ನೋದು ಕುತೂಹಲ. ದಾವಣಗೆರೆ ರಾಜಕೀಯ ಸಮೀಕರಣಗಳು ಇದೀಗ ಹೊಸ ತಿರುವನ್ನು ಪಡಿತಕ್ಕಂಥ ಲಕ್ಷಣಗಳು ಕಾಣ್ತಾ ಇದೆ. ಒಟ್ಟಾರೆ ಹೇಳಬೇಕು ಅಂದರೆ ಬೆಣ್ಣೆ ನಗರಿಯ ಉಪಚುನಾವಣೆ ಕೇವಲ ಒಂದು ಕ್ಷೇತ್ರದ ಸ್ಪರ್ಧೆ ಅಲ್ಲ, ಅದು ಸಚಿವರ ನಡುವಿನ ಶಕ್ತಿ ಪ್ರದರ್ಶನವಾಗಿಯೂ ಕೂಡ ರೂಪಾಂತರಗೊಂಡಿದೆ.